ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋಗಳಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ ಅಭ್ಯಾಸ 2.3ರಲ್ಲಿರ್ತಕ್ಕಂಥ ಮೊದಲ 4 ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ ಅಭ್ಯಾಸ 2.3ರಲ್ಲಿರ್ತಕ್ಕಂಥ 5ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಈ 4 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ಇಲ್ಲಿ 5ನೇ ಮುಖ್ಯ ಪ್ರಶ್ನೆ ಅಪವರ್ತಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ ಒಟ್ಟು 4 ಘನ ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. 4 ಘನ ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. ಇವುಗಳಿಗೆ ನಾವು ಒಂದೊಂದಾಗಿ ಅಪವರ್ತನಗಳನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ 5ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲನೇ ಒಂದು ಘನ ಬಹುಪದೋಕ್ತಿಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸದ ಘಾತ 3 ಮೈನಸ್ 2x² ಮೈನಸ್ ಎಕ್ಸ್ ಪ್ಲಸ್ 2. ವಿದ್ಯಾರ್ಥಿಗಳೇ, ಈ ಒಂದು ಘನ ಬಹುಪದೋಕ್ತಿಯ ನಾವು ಅಪವರ್ತನಗಳನ್ನು ನಾವು ಕಂಡು ಹಿಡಿಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ಇದು ಘನ ಬಹುಪದೋಕ್ತಿ ಆಗಿರೋದ್ರಿಂದ ನಾನು ವಿದ್ಯಾರ್ಥಿಗಳೇ ಈ ಒಂದು ಘನ ಬಹುಪದೋಕ್ತಿಯ ನಾನು ಶೂನ್ಯತೆಯನ್ನು ನಾನಿಲ್ಲಿ ಮೊದಲನೇದಾಗಿ ಕಂಡು ಹಿಡಿತಾ ಇದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಒಂದು ಬಹುಪದೋಕ್ತಿಯಲ್ಲಿ ಘನ ಬಹುಪದೋಕ್ತಿಯಲ್ಲಿ ನಾನು ಇಲ್ಲಿ ಎಕ್ಸದ ಬೆಲೆ 1ಅನ್ನು ನಾನು ಆದೇಶ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಪಿ ಆಫ್ 1 ಈಸ್ ಈಕ್ವಲ್ ಟು ಎಕ್ಸದ ಸ್ಥಾನದಲ್ಲಿ ನಾನು 1ಅನ್ನು ಆದೇಶ ಮಾಡ್ತಾ ಇದ್ದೀನಿ. ಎಕ್ಸದ ಸ್ಥಾನದಲ್ಲಿ 1 ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ಬರ್ಕೊಂಡಿದ್ದೀನಿ. ಮೈನಸ್ 2 ಎಕ್ಸದ ಸ್ಥಾನದಲ್ಲಿ 1ಅನ್ನು ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗ ಮೈನಸ್ ಎಕ್ಸದ ಸ್ಥಾನದಲ್ಲಿ 1ಅನ್ನು ನಾನು ಆದೇಶ ಮಾಡಿದ್ದೀನಿ. ಪ್ಲಸ್ 2ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 1ರ ಘನ 1 1 1 1ಅನ್ನು ನೀವು 3 ಸಾರಿ ಗುಣಿಸ್ತೀರಾ, ಅದು ಒಂದೇ ಉತ್ತರ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಮೈನಸ್ 2ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 1ರ ವರ್ಗ 1 1 1 ಆಗ್ತದೆ. ಮೈನಸ್ಸನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಪ್ಲಸ್ 1 ಇದೆ ವಿದ್ಯಾರ್ಥಿಗಳೇ. ಈ ಪ್ಲಸ್ 1 ಮೈನಸ್ಗೆ ಏನಾಗ್ತದೆ, ಗುಣಾಕಾರ ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 1ಕ್ಕೆ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 2ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಒಂದು ಬ್ರ್ಯಾಕೆಟ್ನಲ್ಲಿ ಪ್ಲಸ್ 1 ಇದೆ, ಹೊರಗಡೆ ಮೈನಸ್ 2 ಇದೆ. ಮೈನಸ್ 2 ಪ್ಲಸ್ 1ಅನ್ನು ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಪ್ಲಸ್ ಮೈನಸ್ 2 1 2 ಆಗ್ತದೆ. ಈ ಒಂದು ಮೈನಸ್ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 2ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ ಧನ ಬೆಲೆಗಳು ಇಲ್ಲಿ ಒಂದು ಪ್ಲಸ್ 1 ಇದೆ, ಇಲ್ಲಿ ಪ್ಲಸ್ 2 ಇದೆ. ಒಟ್ಟು ಪ್ಲಸ್ಸು 3 ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ. ಅದೇ ರೀತಿಯಾಗಿ ಮೈನಸ್ 2 ಮೈನಸ್ 1 ಒಟ್ಟು ಮೈನಸ್ 3 ಆಗ್ತದೆ. ಪ್ಲಸ್ 3 ಮೈನಸ್ 3 ಅಂದರೆ 3ರಲ್ಲಿ 3ಅನ್ನು ಕಳೆದರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಘನ ಬಹುಪದೋಕ್ತಿಯ ಶೂನ್ಯತೆ ಅಂದರೆ 1ಅನ್ನು ನಾವು ಆದೇಶ ಮಾಡಿದಾಗ ಈ ಒಂದು ಘನ ಬಹುಪದೋಕ್ತಿಯಲ್ಲಿ ಆ ಒಂದು ಬಹುಪದೋಕ್ತಿಯನ್ನು ನಾವು ಸಂಕ್ಷೇಪಿಸಿದಾಗ ಅದೇನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಘನ ಬಹುಪದೋಕ್ತಿಯ ಶೂನ್ಯತೆ ಅದು 1 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ಅಪವರ್ತನ ಪ್ರಮೇಯ ಪ್ರಕಾರ ನಾನಿಲ್ಲಿ ಪ್ಲಸ್ 1ಅನ್ನು ತೆಗೆದುಕೊಂಡಾಗ ಈ ಒಂದು ಘನ ಬಹುಪದೋಕ್ತಿ 0 ಆಗ್ತದೆ. ಅಂದರೆ ಪ್ಲಸ್ 1 ಇದ್ದಾಗ ಇಲ್ಲಿ ಎಕ್ಸ್ ಮೈನಸ್ 1 ಏನಾಗ್ತದೆ ವಿದ್ಯಾರ್ಥಿಗಳೇ, ಈ ಒಂದು ಘನ ಬಹುಪದೋಕ್ತಿಯ ಒಂದು ಅಪವರ್ತನವಾಗ್ತದೆ. ಯಾಕಂದರೆ ಅಪವರ್ತನ ಪ್ರಮೇಯ ಪ್ರಕಾರ ವಿದ್ಯಾರ್ಥಿಗಳೇ ನಾನಿಲ್ಲಿ ಪ್ಲಸ್ 1ಅನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಏನಾಗ್ತದೆ ಮೈನಸ್ 1 ಅಂದರೆ ಎಕ್ಸ್ ಮೈನಸ್ 1 ಇದು ಪಿ ಆಫ್ ಎಕ್ಸ್ ಅಂದರೆ ಪಿ ಆಫ್ ಎಕ್ಸ್ ಅಂದರೆ ಈ ಒಂದು ಬಹುಪದೋಕ್ತಿಯ ಒಂದು ಅಪವರ್ತನವಾಗ್ತದೆ ವಿದ್ಯಾರ್ಥಿಗಳೇ. ನಾವೀಗ ಈ ಒಂದು ಘನ ಬಹುಪದೋಕ್ತಿಯ ಒಂದು ಅಪವರ್ತನವನ್ನು ನಾವು ಕಂಡು ಹಿಡ್ಕೊಂಡಿದ್ದೀವಿ. ಈ ಒಂದು ಅಪವರ್ತನದಿಂದ ನಾವು ಈ ಒಂದು ಘನ ಬಹುಪದೋಕ್ತಿಯನ್ನು ನಾವು ಭಾಗಿಸೋಣ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನಿಲ್ಲಿ ಭಾಜಕ ಸ್ಥಾನದಲ್ಲಿ ಎಕ್ಸ್ ಮೈನಸ್ 1ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಭಾಜ್ಯ ಸ್ಥಾನದಲ್ಲಿ ಈ ಒಂದು ಘನ ಬಹುಪದೋಕ್ತಿಯನ್ನು ಹಾಗೆ ನಾನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಅಂದರೆ ಎಕ್ಸದ ಘಾತ 3 ಮೈನಸ್ 2x² ಮೈನಸ್ ಎಕ್ಸ್ ಪ್ಲಸ್ 2ಅನ್ನು ನಾನು ಭಾಜ್ಯ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ. ಭಾಜಕ ಸ್ಥಾನದಲ್ಲಿ ಎಕ್ಸ್ ಮೈನಸ್ 1ಅನ್ನು ನಾನು ಬರ್ಕೊಂಡಿದ್ದೀನಿ. ಈ ಒಂದು ಘನ ಬಹುಪದೋಕ್ತಿಯನ್ನು ನಾವು ಭಾಗಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನಾನಿಲ್ಲಿ ಎಕ್ಸದ ಘಾತ ನಮಗೇನು ಬರಬೇಕು, 3 ಬರಬೇಕು ವಿದ್ಯಾರ್ಥಿಗಳೇ. ಎಕ್ಸದ ಘಾತ 3 ಬೇಕು. ಆದ್ದರಿಂದ ಈ ಒಂದು ಎಕ್ಸ್ಗೆ ನಾನು x² ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಇಂಟು ಎಕ್ಸ್ ಇಲ್ಲಿ ಭಾಗಲಬ್ಧ ಸ್ಥಾನದಲ್ಲಿ ನಾನು x² ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಭಾಜಕ ಸ್ಥಾನದಲ್ಲಿ ಎಕ್ಸ್ ಇದೆ, ನಮಗೆ ಎಕ್ಸದ ಘಾತ 3 ಬೇಕು. ಆದ್ದರಿಂದ ಭಾಗಲಬ್ಧ ಸ್ಥಾನದಲ್ಲಿ ಎಕ್ಸದ ಘಾತ 2ಅನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಇಲ್ಲಿ
ಪ್ಲಸ್ ಇದೆ, ಇದು ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಎಕ್ಸದ ಘಾತ 3 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಇಂಟು ಪ್ಲಸ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಏನಿದೆ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 1 ಗುಂಡ್ಲೆ ಎಕ್ಸ್ ಸ್ಕ್ವೇರ್ ಅಂದರೆ ಅದು ಎಕ್ಸ್ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು ಎಕ್ಸದ ಘಾತ 3 ಮೈನಸ್ 2 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2ರಲ್ಲಿ ನಾನು ಎಕ್ಸದ ಘಾತ 3 ಮೈನಸ್ ಎಕ್ಸ್ ಸ್ಕ್ವೇರನ್ನು ನಾನು ಕಳಿತಾ ಇದ್ದೇನೆ ವಿದ್ಯಾರ್ಥಿಗಳೇ. ಕಳಿತಾ ಇದ್ದೀನಿ ಅಂದರೆ ಇಲ್ಲಿ ಚಿಹ್ನೆಗಳೇನು ಮಾಡ್ತಾರೆ, ನೀವು ಬೇರೆ ಮಾಡ್ತೀರಾ. ಎಕ್ಸದ ಘಾತ 3 ಇಲ್ಲೇನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ, ನಾನು ಮೈನಸ್ ಹಾಕ್ಕೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಏನಿದೆ ಮೈನಸ್ ಇದೆ, ನಾನು ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಾನು ಕಳಿತಾ ಇದ್ದೀನಿ. ಎಕ್ಸದ ಘಾತ 3 ಪ್ಲಸ್ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ. ಎಕ್ಸದ ಘಾತ 3 ಮೈನಸ್ ಇದೆ, ನಾನು ಈಗ ಚಿಹ್ನೆಯನ್ನು ಬದಲು ಮಾಡ್ಕೊಂಡಿದ್ದೀನಿ. ಎಕ್ಸದ ಘಾತ 3 ಪ್ಲಸ್ ಎಕ್ಸದ ಘಾತ 3 ಮೈನಸ್ ಇದೆ, ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ -2 ಎಕ್ಸದ ಘಾತ 2 ಇದೆ, ಇಲ್ಲಿ ಪ್ಲಸ್ ಎಕ್ಸದ ಘಾತ 2 ಇದೆ. ಅಂದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನೀವು ಕಳಿತೀರಾ. ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ 2 ಎಕ್ಸ್ ಸ್ಕ್ವೇರ್ ಇದೆ. ಅಂದರೆ 1ರಲ್ಲಿ 2ಅನ್ನು ಕಳೆದರೆ ನಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಮಾತ್ರ ಉಳಿತದೆ. ಅದೇ ರೀತಿಯಾಗಿ ಮೈನಸ್ ಎಕ್ಸನ್ನು ನಾನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನಮಗೇನು ಬೇಕು ವಿದ್ಯಾರ್ಥಿಗಳೇ, ಈಗ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ ಎಕ್ಸ್ ಇದೆ, ನಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಎಕ್ಸ್ಗೆ ನಾನು ಮೈನಸ್ ಎಕ್ಸಿಂದ ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 1 ಗುಂಡ್ಲೆ ಎಕ್ಸ್ ಅಂದರೆ ಅದು ಎಕ್ಸ್ ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ದಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಚಿಹ್ನೆಯನ್ನು ನಾನು ಬೇರೆ ಮಾಡ್ತಾ ಇದ್ದೀನಿ. ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ನಾನು ಪ್ಲಸ್ಸನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಎಕ್ಸ್ ಇದೆ, ನಾನು ಮೈನಸ್ಸನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ನಾನು ಈಗ ತಾನೇ ಚಿಹ್ನೆಯನ್ನು ಬೇರೆ ಮಾಡಿದ್ದೀನಿ, ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಎಕ್ಸು ಒಟ್ಟು ಮೈನಸ್ 2 ಎಕ್ಸ್ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಪ್ಲಸ್ 2ಅನ್ನು ನಾನು ಇಳಿಸ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಮಗೀಗ ಮೈನಸ್ 2 ಎಕ್ಸ್ ಪ್ಲಸ್ 2 ಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಎಕ್ಸ್ಗೆ ನಾನು ಮೈನಸ್ 2ರಿಂದ ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಎಕ್ಸ್ ಇಂಟು 2 ಎಕ್ಸ್ ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 1 ಗುಂಡ್ಲೆ 2 ಅಂದರೆ ಅದು 2 ಆಗ್ತದೆ. ಮೈನಸ್ 2 ಎಕ್ಸ್ ಪ್ಲಸ್ 2ರಲ್ಲಿ ನಾನು ಮೈನಸ್ 2 ಎಕ್ಸ್ ಪ್ಲಸ್ 2ಅನ್ನು ನಾನು ಕಳೀತಾ ಇದ್ದೀನಿ. ಚಿಹ್ನೆಯನ್ನು ಏನು ಮಾಡ್ತಾ ಇದ್ದೀನಿ, ಬೇರೆ ಮಾಡ್ತಾ ಇದ್ದೀನಿ. ಇಲ್ಲಿ ಮೈನಸ್ 2 ಎಕ್ಸ್ ಇದೆ, ನಾನು ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ. ಪ್ಲಸ್ 2 ಇದೆ, ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ. ಆದ್ದರಿಂದ ಮೈನಸ್ 2 ಎಕ್ಸ್ ಅದರಲ್ಲಿ ಪ್ಲಸ್ 2 ಎಕ್ಸನ್ನು ನಾವು ಕಳೆದ್ರೆ ನಮಗೆ ಶೇಷ 0 ಸಿಗ್ತದೆ. ಇಲ್ಲಿ ಪ್ಲಸ್ 2 ಇದೆ, ಮೈನಸ್ 2 ಇದೆ, ಶೇಷ ಏನಾಗ್ತದೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸದ ಘಾತ 3 ಮೈನಸ್ 2 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 2ಅನ್ನು ನಾವು ಎಕ್ಸ್ ಮೈನಸ್ 1ರಿಂದ ನಾವು ಭಾಗಿಸಿದಾಗ ಶೇಷ ಏನು ಬರ್ತದೆ, 0 ಬರ್ತದೆ. ಇಲ್ಲಿ ಭಾಗಲಬ್ಧ ಏನು ಬರ್ತದೆ, ಎಕ್ಸದ ಘಾತ 2 ಮೈನಸ್ ಎಕ್ಸ್ ಮೈನಸ್ 2 ಉಳಿತದೆ ವಿದ್ಯಾರ್ಥಿಗಳೇ. ನಾವೀಗ ಎಕ್ಸದ ಘಾತ 2 ಮೈನಸ್ ಎಕ್ಸ್ ಮೈನಸ್ 2ರ ಅಪವರ್ತನವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು ಇಲ್ಲಿ ಈ ಒಂದು ಭಾಗಲಬ್ಧ ಸ್ಥಾನದಲ್ಲಿರ್ತಕ್ಕಂಥ ಬೆಲೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಎಕ್ಸದ ಘಾತ 2 ಮೈನಸ್ ಎಕ್ಸ್ ಮೈನಸ್ 2 ಇದು ಒಂದು ವರ್ಗ ಬಹುಪದೋಕ್ತಿಯಾಗಿ ನಮಗೆ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಮಗೆ ಗುಣಿಸಿದರೆ ಮೈನಸ್ 2 ಕೂಡಿಸಿದರೆ ಮೈನಸ್ 1 ಬರ್ತಕ್ಕಂಥ 2 ಬೆಲೆಗಳು. ಆದ್ದರಿಂದ ಗುಣಿಸಿದರೆ ಮೈನಸ್ 2 ಕೂಡಿಸಿದರೆ ಮೈನಸ್ 1 ಬರ್ತಕ್ಕಂಥ 2 ಬೆಲೆಗಳು. ನಾನಿಲ್ಲಿ ಮೈನಸ್ 2 ಪ್ಲಸ್ 1ಅನ್ನು ನಾನು ತೆಗೆದುಕೊಂಡಿದ್ದೇನೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, 2 1 2 ಆಗ್ತದೆ. ಅಂದರೆ ಗುಣಿಸಿದರೆ ಕೊನೆ ಪದ ಬರ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಪ್ಲಸ್ 1 ಇದೆ, ಮೈನಸ್ 2 ಇದೆ. 1ರಲ್ಲಿ 2ಅನ್ನು ನಾವು ಕಳೆದರೆ, ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ ಮೈನಸ್ 1 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಮಧ್ಯದ ಪದ ನಮಗೆ ಸಿಗ್ತದೆ. ಆದ್ದರಿಂದ ದಿಸ್ ಈಕ್ವಲ್ ಟು ಈ ಒಂದು ಮೊದಲೇ ಪದ ಎಕ್ಸ್ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಮಧ್ಯದ ಪದ ಮೈನಸ್ ಎಕ್ಸನ್ನು ನಾನು ಮೈನಸ್ 2 ಎಕ್ಸ್ ಪ್ಲಸ್ 1 ಎಕ್ಸನ್ನು ನಾನು ಬಿಡಿಸಿ ಬರ್ಕೊಂಡಿದ್ದೀನಿ. ಈ ಮೈನಸ್ 2ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ 2 ಪದಗಳಲ್ಲಿ ಎಕ್ಸ್ ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ, ಮಸ ಕಾಣ್ತದೆ. ಎಕ್ಸನ್ನು ನಾನು ಹೊರಗಡೆ ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಸ್ಕ್ವೇರ್ದಲ್ಲಿ ಎಕ್ಸನ್ನು ನಾವು ಮಸ ತಗೊಂಡ್ರೆ ಎಕ್ಸ್ ಉಳ್ತದೆ. ಮೈನಸ್ 2ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಯಾಕಂದರೆ ಈ ಒಂದು ಎಕ್ಸ್ ಮಸ ಹೊರಗಡೆ ಹೋಗಿದೆ. ಬ್ರ್ಯಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಪ್ಲಸ್ ಎಕ್ಸು ಮೈನಸ್ 2ರಲ್ಲಿ ಏನಿಲ್ಲ ಅಂದರೂ ಕೂಡ 1 ನಮಗೆ ಸಾಮಾನ್ಯವಾಗಿ ಕಾಣ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಪ್ಲಸ್ 1ಅನ್ನು ನಾನು ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಉಳ್ತದೆ, ಮೈನಸ್ 2ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ.
ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಎಕ್ಸ್ ಮೈನಸ್ 2 ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ. ಮಾಸವನ್ನು ನಾನು ತಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಕ್ಸ್ ಮೈನಸ್ 2 ಬ್ರಾಕೆಟ್ ಇಲ್ಲಿ ಉಳಿತದೆ ಎಕ್ಸ್ ಉಳಿತದೆ ಪ್ಲಸ್ 1 ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 2ರ ಅಪವರ್ತನಗಳು ಅದು ಎಕ್ಸ್ ಮೈನಸ್ 2 ಮತ್ತು ಎಕ್ಸ್ ಪ್ಲಸ್ 1 ನಮಗೆ ಅಪವರ್ತನಗಳು ಸಿಗ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಮಗೆ ಈ ಒಂದು ಘನ ಬಹುಪದೋಕ್ತಿ ಏನು ಕೊಟ್ಟಿದ್ದಾನೆ ಎಕ್ಸದ ಘಾತ 3 ಮೈನಸ್ 2 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2ರ ಒಂದು ಅಪವರ್ತನ 1 ಎಕ್ಸ್ ಮೈನಸ್ 1 ಸಿಕ್ಕಿದೆ. ಅದೇ ರೀತಿಯಾಗಿ ಇನ್ನೆರಡು ಅಪವರ್ತನಗಳು ಎಕ್ಸ್ ಮೈನಸ್ 2 ಮತ್ತು ಎಕ್ಸ್ ಪ್ಲಸ್ 1 ನಮಗೆ ಸಿಕ್ಕಿದೆ. ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಘನ ಬಹುಪದೋಕ್ತಿಯನ್ನು ಹಾಗೆ ನೀವು ಇಲ್ಲಿ ಬರ್ಕೊಳ್ತೀರಾ. ಎಕ್ಸದ ಘಾತ 3 ಮೈನಸ್ 2 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಇದರ ಒಂದು ಅಪವರ್ತನಗಳು ಯಾವ್ಯಾವು ಎಕ್ಸ್ ಮೈನಸ್ 1 ಮತ್ತು ಎಕ್ಸ್ ಮೈನಸ್ 2 ಮತ್ತು ಎಕ್ಸ್ ಪ್ಲಸ್ 1 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ ಎರಡನೇ ಒಂದು ಘನ ಬಹುಪದೋಕ್ತಿಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸದ ಘಾತ 3 ಮೈನಸ್ 3 ಎಕ್ಸ್ ಸ್ಕ್ವಯರ್ ಮೈನಸ್ 9 ಎಕ್ಸ್ ಮೈನಸ್ 5. ವಿದ್ಯಾರ್ಥಿಗಳೇ ಈ ಒಂದು ಘನ ಬಹುಪದೋಕ್ತಿಯ ಮೊದಲನೇದಾಗಿ ನಾನು ಒಂದು ಶೂನ್ಯತೆಯನ್ನು ನಾನು ಕಂಡು ಹಿಡಿತಾ ಇದ್ದೀನಿ. ವಿದ್ಯಾರ್ಥಿಗಳೇ ನಾನಿಲ್ಲಿ ಮೈನಸ್ 1 ಈ ಒಂದು ಘನ ಬಹುಪದೋಕ್ತಿಯಲ್ಲಿ ನಾನು ಆದೇಶ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸದ ಸ್ಥಾನದಲ್ಲಿ ನಾನು ಮೈನಸ್ 1 ಆದೇಶ ಮಾಡ್ತಾ ಇದ್ದೀನಿ. ಪಿ ಆಫ್ ಮೈನಸ್ 1 ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಎಕ್ಸದ ಸ್ಥಾನದಲ್ಲಿ ಮೈನಸ್ 1 ಘನ ಇದೆ ಘನವನ್ನು ಬರ್ಕೊಂಡಿದ್ದೀನಿ. ಮೈನಸ್ 3 ಎಕ್ಸದ ಸ್ಥಾನದಲ್ಲಿ ಮೈನಸ್ 1 ಆದೇಶ ಮಾಡಿದ್ದೀನಿ. ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ 9 ಎಕ್ಸದ ಸ್ಥಾನದಲ್ಲಿ ಮೈನಸ್ 1 ಮೈನಸ್ 5 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಮೈನಸ್ 1ರ ಘನ ಮೈನಸ್ 1 ನೀವು 3 ಸಾರಿ ಗುಣಿಸ್ತೀರ ವಿದ್ಯಾರ್ಥಿಗಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 1 1 1 1 1 ಆಗ್ತದೆ. ಮೈನಸ್ 1ರ ಘನ ಮೈನಸ್ 1 ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಮೈನಸ್ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಮೈನಸ್ 1ರ ವರ್ಗ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 1 1 1 ಆಗ್ತದೆ. ವಿದ್ಯಾರ್ಥಿಗಳೇ ಈ ಒಂದು ಬ್ರಾಕೆಟ್ನಲ್ಲಿ ಮೈನಸ್ 1 ಇದೆ ಹೊರಗಡೆ ಮೈನಸ್ 9 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 9 1 9 ಆಗ್ತದೆ. ಈ ಒಂದು ಮೈನಸ್ 5 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ನಾನಿಲ್ಲಿ ಬ್ರಾಕೆಟನ್ನು ತೆಗಿತಾ ಇದ್ದೀನಿ. ಮೈನಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈ ಒಂದು ಬ್ರಾಕೆಟ್ನಲ್ಲಿ ಪ್ಲಸ್ 1 ಇದೆ ಹೊರಗಡೆ ಮೈನಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ 3 1 3 ಆಗ್ತದೆ. ಪ್ಲಸ್ 9 ಮೈನಸ್ 5 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ಧನ ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಪ್ಲಸ್ 9 ಇದೆ ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಮೈನಸ್ 1 ಮೈನಸ್ 3 ಒಟ್ಟು ಮೈನಸ್ 4 ಅದೇ ರೀತಿಯಾಗಿ ಮೈನಸ್ 5 ಒಟ್ಟು ಮೈನಸ್ 9 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 9ರಲ್ಲಿ 9 ನಾವು ಕಳೆದರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಘನ ಬಹುಪದೋಕ್ತಿಯಲ್ಲಿ ಎಕ್ಸದ ಸ್ಥಾನ ನಾನು ಮೈನಸ್ 1 ಆದೇಶ ಮಾಡಿದಾಗ ಈ ಒಂದು ಘನ ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನಿಲ್ಲಿ ಮೈನಸ್ 1 ತೆಗೆದುಕೊಂಡಿದ್ದೇನೆ. ಇಲ್ಲೇನಾಗ್ತದೆ ವಿದ್ಯಾರ್ಥಿಗಳೇ ಪ್ಲಸ್ 1 ಅಂದರೆ ಎಕ್ಸ್ ಪ್ಲಸ್ 1 ಇದು ಪಿ ಆಫ್ ಎಕ್ಸ್ ಅಂದರೆ ಈ ಒಂದು ಪಿ ಆಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಒಂದು ಅಪವರ್ತನ ಆಗ್ತದೆ ವಿದ್ಯಾರ್ಥಿಗಳೇ. ಯಾಕಂದರೆ ನಾನಿಲ್ಲಿ ಮೈನಸ್ 1 ತೆಗೆದುಕೊಂಡಿದ್ದೇನೆ. ಪ್ಲಸ್ 1 ಏನಾಗ್ತದೆ ಅಪವರ್ತನ ಪ್ರಮೇಯ ಪ್ರಕಾರ ಎಕ್ಸ್ ಪ್ಲಸ್ 1 ಏನಾಗ್ತದೆ ಈ ಒಂದು ಘನ ಬಹುಪದೋಕ್ತಿಯ ಒಂದು ಅಪವರ್ತನ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಅಪವರ್ತನ ಸಿಕ್ಕಿದೆ. ಈ ಒಂದು ಅಪವರ್ತನ ಸಹಾಯದಿಂದ ನಾವು ಈ ಒಂದು ಘನ ಬಹುಪದೋಕ್ತಿಯನ್ನು ಭಾಗಿಸೋಣ, ಭಾಗಲಬ್ಧವನ್ನು ಕಂಡುಹಿಡಿಯೋಣ. ಆ ಒಂದು ಭಾಗಲಬ್ಧದ ಅಪವರ್ತನಗಳನ್ನು ನಾವು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಈ ಒಂದು ಘನ ಬಹುಪದೋಕ್ತಿಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಹಾಗೆ ನಾನು ಬರ್ಕೊಂಡಿದ್ದೀನಿ ಎಕ್ಸ್ ಪ್ಲಸ್ 1 ಅಪವರ್ತನ ನಮಗೆ ಸಿಕ್ಕಿದೆ. ಅಪವರ್ತನ ಪ್ರಮೇಯ ಪ್ರಕಾರ ವಿದ್ಯಾರ್ಥಿಗಳೇ ನಾವೀಗ ಭಾಗಿಸೋಣ. ನಮಗೆ ಎಕ್ಸದ ಘಾತ 3 ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸ್ ಇದೆ ಆದ್ದರಿಂದ ಎಕ್ಸ್ ಸ್ಕ್ವೇರ್ಗೆ ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಭಾಗಲಬ್ಧ ಸ್ಥಾನದಲ್ಲಿ ನಾನು ಎಕ್ಸ್ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಭಾಜಕ ಸ್ಥಾನದಲ್ಲಿ ಎಕ್ಸ್ ಪ್ಲಸ್ 1 ಇದೆ. ಈ ಒಂದು ಎಕ್ಸನ್ನು ಎಕ್ಸ್ ಸ್ಕ್ವೇರ್ಗೆ ನಾವು ಗುಣಿಸಿದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಪ್ಲಸ್ 1 ನಾವು ಎಕ್ಸ್ ಸ್ಕ್ವೇರ್ಗೆ ನಾವು ಗುಣಿಸಿದರೆ ಅದು ಪ್ಲಸ್ ಎಕ್ಸ್ ಸ್ಕ್ವೇರೇ ಆಗ್ತದೆ ವಿದ್ಯಾರ್ಥಿಗಳೇ. ನಾನಿಲ್ಲಿ ಎಕ್ಸದ ಘಾತ 3 ಮೈನಸ್ 3 ಎಕ್ಸ್ ಸ್ಕ್ವೇರ್ದಲ್ಲಿ ಎಕ್ಸದ ಘಾತ 3 ಪ್ಲಸ್ ಎಕ್ಸ್ ಸ್ಕ್ವೇರನ್ನು ನಾನು ಕಳಿತಾ ಇದ್ದೀನಿ. ಆದ್ದರಿಂದ ಚಿಹ್ನೆಯನ್ನು ನಾನು ಬೇರೆ ಮಾಡ್ತಾ ಇದ್ದೀನಿ. ಇಲ್ಲಿ ಎಕ್ಸದ ಘಾತ 3 ಪ್ಲಸ್ ಇದೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ. ಎಕ್ಸದ ಘಾತ 3 ಪ್ಲಸ್ ಇದೆ ಎಕ್ಸದ ಘಾತ 3 ಮೈನಸ್ ಇದೆ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿಯಾಗಿ ಮೈನಸ್ 3 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಒಟ್ಟು ಮೈನಸ್ 4 ಎಕ್ಸ್ ಸ್ಕ್ವೇರ್ ಆಗ್ತದೆ. ಅದೇ ರೀತಿಯಾಗಿ ಮೈನಸ್ 9 ಎಕ್ಸನ್ನು ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಮಗೀಗ ಮೈನಸ್ 4 ಎಕ್ಸ್ ಸ್ಕ್ವೇರ್ ಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಎಕ್ಸ್ಗೆ ನಾನು ಮೈನಸ್ 4 ಎಕ್ಸಿಂದ ನಾನು ಗುಣಿಸ್ತಾ ಇದ್ದೀನಿ.
ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಎಕ್ಸ್ ಇಂಟು 4x 4x² ಆಗ್ತದೆ. ಅದೇ ರೀತಿಯಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, 1 × 4x ಅಂದರೆ 4x ಆಗ್ತದೆ. ನಾನಿಲ್ಲಿ 4x² ಮೈನಸ್ 9xದಲ್ಲಿ ಮೈನಸ್ 4x² ಮೈನಸ್ 4x ಅನ್ನು ನಾನು ಕಳಿತಾ ಇದ್ದೀನಿ. ಆದ್ದರಿಂದ ಇವುಗಳ ಚಿಹ್ನೆಯನ್ನು ನಾನು ಬೇರೆ ಮಾಡ್ತಾ ಇದ್ದೀನಿ. ಮೈನಸ್ ಇದೆ, ನಾನು ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ, ಮೈನಸ್ ಇದೆ, ನಾನು ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಮೈನಸ್ 4x² ಪ್ಲಸ್ 4x² ನಾವು ಕಳೆದರೆ ನಮಗೆ 0 ಸಿಗ್ತದೆ. ಅದೇ ರೀತಿಯಾಗಿ ಮೈನಸ್ 9xದಲ್ಲಿ ಪ್ಲಸ್ 4x ಇದೆ ವಿದ್ಯಾರ್ಥಿಗಳೇ, 4x ಪ್ಲಸ್ ಇದೆ, 9x ಮೈನಸ್ ಇದೆ. 4ರಲ್ಲಿ 9 ಕಳೆದರೆ, ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆದರೆ ನಮಗೆ ಮೈನಸ್ 5x ಉಳಿತದೆ. ಈ ಒಂದು ಮೈನಸ್ 5ಅನ್ನು ಹಾಗೆ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳಿಗೆ ನಮಗೀಗ ಮೈನಸ್ 5x ಬೇಕು. ಆದ್ದರಿಂದ ಈ ಒಂದು ಎಕ್ಸ್ಗೆ ನಾನು ಮೈನಸ್ 5ರಿಂದ ನಾನು ಗುಣಿಸ್ತಾ ಇದ್ದೀನಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಎಕ್ಸ್ ಇಂಟು 5 5x ಆಗ್ತದೆ. ಅದೇ ರೀತಿಯಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, 1 × 5 ಅಂದರೆ 5 ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಮೈನಸ್ 5x ಮೈನಸ್ 5ರಲ್ಲಿ ಮೈನಸ್ 5x ಮೈನಸ್ 5ಅನ್ನು ನಾನು ಕಳಿತಾ ಇದ್ದೀನಿ. ಆದ್ದರಿಂದ ನಾನು ಚಿಹ್ನೆಯನ್ನು ಬೇರೆ ಮಾಡ್ತಾ ಇದ್ದೀನಿ. ಮೈನಸ್ ಇದೆ, ನಾನು ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ, ಮೈನಸ್ ಇದೆ, ನಾನು ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ. ಮೈನಸ್ 5xದಲ್ಲಿ ಪ್ಲಸ್ 5xನ್ನು ನಾವು ಕಳೆದರೆ ನಮಗೆ 0 ಸಿಗ್ತದೆ. ಮೈನಸ್ 5 ಪ್ಲಸ್ 5 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ, ಶೇಷ ಏನು ಬರ್ತದೆ, 0 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಘನ ಬಹುಪದೋಕ್ತಿಯನ್ನು x+1ರಿಂದ ನಾವು ಭಾಗಿಸಿದಾಗ ನಮಗೆ ಶೇಷ 0 ಸಿಗ್ತದೆ. ಇಲ್ಲಿ ಭಾಗಲಬ್ಧ ಸ್ಥಾನದಲ್ಲಿ ಏನು ಸಿಗ್ತದೆ, ನಮಗೆ x² ಮೈನಸ್ 4x ಮೈನಸ್ 5 ಸಿಕ್ಕಿದೆ ವಿದ್ಯಾರ್ಥಿಗಳೇ. ಇದರ ಒಂದು ಅಪವರ್ತನವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ. ಯಾವುದು, x² ಮೈನಸ್ 4x ಮೈನಸ್ 5. ಈ ಒಂದು x² ಮೈನಸ್ 4x ಮೈನಸ್ 5ಅನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಒಂದು ವರ್ಗ ಬಹುಪದೋಕ್ತಿಯಾಗಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗುಣಿಸಿದರೆ ಮೈನಸ್ 5, ಕೂಡಿಸಿದರೆ ಮೈನಸ್ 4 ಬರ್ತಕ್ಕಂಥ ಎರಡು ಬೆಲೆಗಳು. ಆದ್ದರಿಂದ ನಾನು ಗುಣಿಸಿದರೆ ಮೈನಸ್ 5, ಕೂಡಿಸಿದರೆ ಮೈನಸ್ 4 ಬರ್ತಕ್ಕಂಥ ಎರಡು ಬೆಲೆಗಳು. ನಾನಿಲ್ಲಿ ಮೈನಸ್ 5 ಪ್ಲಸ್ 1ಅನ್ನು ನಾನು ತೆಗೆದುಕೊಂಡಿದ್ದೇನೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, 5 × 5 ಅಂದರೆ ಕೊನೆ ಪದ ನಮಗೆ ಗುಣಿಸಿದರೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಕೂಡಿಸಿದರೆ ಮಧ್ಯದ ಪದ ಪ್ಲಸ್ 1 ಮೈನಸ್ 5, 1ರಲ್ಲಿ 5ಅನ್ನು ನಾವು ಕಳೆದರೆ ನಮಗೆ ಮೈನಸ್ 4 ಸಿಗ್ತದೆ ವಿದ್ಯಾರ್ಥಿಗಳೇ. ಕೂಡಿಸಿದರೆ ಮಧ್ಯದ ಪದ ನಮಗೆ ಮೈನಸ್ 4 ಸಿಗ್ತದೆ. ಆದ್ದರಿಂದ ದಿಸ್ ಈಕ್ವಲ್ ಟು ಮೊದಲೇ ಪದ x² ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಮಧ್ಯದ ಪದವನ್ನು ಮೈನಸ್ 5x ಪ್ಲಸ್ x ನಾನು ಬಿಡಿಸಿ ಬರ್ಕೊಂಡಿದ್ದೀನಿ. ಮೈನಸ್ 5 ಕೊನೆಯ ಪದ ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಎರಡು ಬೆಲೆಗಳಲ್ಲಿ x ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ. ಎಕ್ಸನ್ನು ನಾನು ಮಸ ತಗೊಂಡಿದ್ದೀನಿ. x² ಎಕ್ಸನ್ನು ನಾವು ಮಸ ತಗೊಂಡ್ರೆ ಒಂದು x ಉಳಿತದೆ. ಮೈನಸ್ 5ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸ್ ಏನಾಗಿದೆ, ಮಸ ಹೋಗಿದೆ. ಈ ಎರಡು ಬೆಲೆಗಳಲ್ಲಿ ವಿದ್ಯಾರ್ಥಿಗಳೇ ಏನು ಸಾಮಾನ್ಯವಾಗಿ ಕಾಣ್ತಾ ಇಲ್ಲ ಅಂದರೆ ಒಂದು ಸಾಮಾನ್ಯವಾಗಿ ಇರ್ತದೆ ಅಂತ ಅರ್ಥ. ಆದ್ದರಿಂದ ಪ್ಲಸ್ 1ಅನ್ನು ನಾನು ಮಸ ತಗೊಂಡಿದ್ದೀನಿ. ಇಲ್ಲೇನಾಗ್ತದೆ, ಎಕ್ಸ್ ಉಳಿತದೆ, ಮೈನಸ್ 5 ಹಾಗೆ ಉಳಿತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಎಕ್ಸ್ ಮೈನಸ್ 5 ಮಸ ಕಾಣ್ತದೆ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಕಾಣ್ತದೆ. ಎಕ್ಸ್ ಮೈನಸ್ 5ಅನ್ನು ನಾನು ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ ಈ ಒಂದು ಎಕ್ಸನ್ನು ಬರ್ಕೊಂಡಿದ್ದೀನಿ, ಪ್ಲಸ್ 1 ಮಾತ್ರ ಬ್ರ್ಯಾಕೆಟ್ನಲ್ಲಿ ಉಳಿತದೆ. ಅಂದರೆ ವಿದ್ಯಾರ್ಥಿಗಳೇ, ಈ ಒಂದು ವರ್ಗ ಬಹುಪದೋಕ್ತಿಯ ಅಪವರ್ತನಗಳು x-5 ಮತ್ತು x+1 ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಘನ ಬಹುಪದೋಕ್ತಿಯ ಅಪವರ್ತನಗಳು ಯಾವ್ಯಾವ ಆಗ್ತದೆ, x+1 ಆಗ್ತದೆ. ಅದೇ ರೀತಿಯಾಗಿ x-5 ಆಗ್ತದೆ, x+1 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಘನ ಬಹುಪದೋಕ್ತಿಯನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. x⁻3 ಮೈನಸ್ 3x² ಮೈನಸ್ 9x ಮೈನಸ್ 5ರ ಅಪವರ್ತನಗಳು ಯಾವ್ಯಾವ ವಿದ್ಯಾರ್ಥಿಗಳೇ, x+1, ಅದೇ ರೀತಿಯಾಗಿ x-5, ಅದೇ ರೀತಿಯಾಗಿ x+1 ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಮೂರನೇ ಒಂದು ಘನ ಬಹುಪದೋಕ್ತಿಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. p(x) = x⁻3 ಪ್ಲಸ್ 13x ಪ್ಲಸ್ 32x ಪ್ಲಸ್ 20. ವಿದ್ಯಾರ್ಥಿಗಳೇ, ಈ ಒಂದು ಘನ ಬಹುಪದೋಕ್ತಿ 0 ಆಗಬೇಕು ಅಂದರೆ ನಾನಿಲ್ಲಿ -1ಅನ್ನು ನಾನು ಆದೇಶ ಮಾಡಿದ್ದೀನಿ. ಇದರ ಶೂನ್ಯತೆಯನ್ನು ನಾನು ಕಂಡು ಹಿಡಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ ಒಂದು ಘನ ಬಹುಪದೋಕ್ತಿಯಲ್ಲಿ -1ಅನ್ನು ಆದೇಶ ಮಾಡಿ ನಾವು ಸಂಕ್ಷೇಪಿಸಿದಾಗ ಈ ಒಂದು ಘನ ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ತಾವು ಇದನ್ನು ಪ್ರಯತ್ನ ಮಾಡ್ತೀರಂತ ನಾನು ಭಾವಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ -1ಅನ್ನು ಆದೇಶ ಮಾಡಿದಾಗ ಈ ಒಂದು ಘನ ಬಹುಪದೋಕ್ತಿ 0 ಆಗ್ತದೆ ಅಂದರೆ ಇಲ್ಲಿ +1 ಅಂದರೆ x+1 ಇದೇನಾಗ್ತದೆ, ಈ ಒಂದು ಘನ ಬಹುಪದೋಕ್ತಿಯ ಒಂದು ಅಪವರ್ತನ ಆಗ್ತದೆ ವಿದ್ಯಾರ್ಥಿಗಳೇ.
ಅಪವರ್ತನ ಪ್ರಮೇಯ ಪ್ರಕಾರ. ಆದ್ದರಿಂದ ಎಕ್ಸ್ ಪ್ಲಸ್ 1 ಇದು ಪಿ ಆಫ್ ಎಕ್ಸ್ ಅಂದರೆ ಈ ಒಂದು ಬಹುಪದೋಕ್ತಿಯ ಒಂದು ಅಪವರ್ತನ ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಘನ ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಎಕ್ಸ್ ಪ್ಲಸ್ 1ರಿಂದ ನಾನು ಭಾಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಪ್ಲಸ್ 1ರಿಂದ ನಾವು ಈ ಒಂದು ಘನ ಬಹುಪದೋಕ್ತಿಯನ್ನು ನಾವು ಭಾಗಿಸಿದರೆ ನಮಗೆ ಭಾಗಲಬ್ಧ ಏನಾಗ್ತದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 12x ಪ್ಲಸ್ 20 ಸಿಗ್ತದೆ. ವಿದ್ಯಾರ್ಥಿಗಳೇ, ಇದನ್ನು ನೀವು ಪ್ರಯತ್ನ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಈ ಒಂದು ಘನ ಬಹುಪದೋಕ್ತಿಯನ್ನು ಎಕ್ಸ್ ಪ್ಲಸ್ 1ರಿಂದ ನೀವು ಭಾಗಿಸ್ತೀರಾ, ಶೇಷ 0 ಬರ್ತದೆ. ಭಾಗಲಬ್ಧ ಎಕ್ಸ್ ಸ್ಕ್ವಯರ್ ಪ್ಲಸ್ 12x ಪ್ಲಸ್ 20 ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಇದನ್ನು ನೀವು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿ ಭಾಗಲಬ್ಧ ಸ್ಥಾನದಲ್ಲಿರ್ತಕ್ಕಂಥ ಎಕ್ಸ್ ಸ್ಕ್ವಯರ್ ಪ್ಲಸ್ 12x ಪ್ಲಸ್ 20ರ ಅಪವರ್ತನಗಳನ್ನು ನಾವು ಕಂಡುಹಿಡಿಯೋಣ. ಇದೊಂದು ವರ್ಗ ಬಹುಪದೋಕ್ತಿ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ವರ್ಗ ಬಹುಪದೋಕ್ತಿಯನ್ನು ನಾನಿಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಎಕ್ಸ್ ಸ್ಕ್ವಯರ್ ಪ್ಲಸ್ 12x ಪ್ಲಸ್ 20 ಇದೊಂದು ವರ್ಗ ಬಹುಪದೋಕ್ತಿ. ಗುಣಿಸಿದರೆ ಪ್ಲಸ್ 20 ಕೂಡಿಸಿದರೆ ಪ್ಲಸ್ 12 ಬರ್ತಕ್ಕಂಥ ಎರಡು ಬೆಲೆಗಳು. ನಾನಿಲ್ಲಿ ಪ್ಲಸ್ 2 ಪ್ಲಸ್ 10 ನಾನು ತೆಗೆದುಕೊಂಡಿದ್ದೇನೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, 2 10 20 ಕೊನೆ ಪದ ಸಿಗ್ತದೆ ಪ್ಲಸ್ 20. ಕೂಡಿಸಿದರೆ ಪ್ಲಸ್ 2 ಪ್ಲಸ್ 10 ಒಟ್ಟು ಪ್ಲಸ್ 12 ಆಗ್ತದೆ. ದಿಸ್ ಈಕ್ವಲ್ ಟು ಮೊದಲೇ ಪದ ಎಕ್ಸ್ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಮಧ್ಯದ ಪದ 12x ನಾನು ಪ್ಲಸ್ 2x ಪ್ಲಸ್ 10x ಅಂತ ನಾನು ಬಿಡಿಸಿ ಬರ್ಕೊಂಡಿದ್ದೀನಿ. ಪ್ಲಸ್ 20 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಎರಡು ಬೆಲೆಗಳಲ್ಲಿ ಎಕ್ಸ್ ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ. ಎಕ್ಸ್ ಸ್ಕ್ವೇರದಲ್ಲಿ ಎಕ್ಸ್ ಹೊರಗಡೆ ಹೋದರೆ ಎಕ್ಸ್ ಉಳಿತದೆ, ಈ ಎಕ್ಸ್ ಹೊರಗಡೆ ಹೋಗಿದೆ ಪ್ಲಸ್ 2 ಉಳಿತದೆ. ವಿದ್ಯಾರ್ಥಿಗಳೇ, ಈ ಎರಡು ಬೆಲೆಗಳಲ್ಲಿ 10x ಪ್ಲಸ್ 20ರಲ್ಲಿ 10 ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ, ಮೋಸ ಕಾಣ್ತದೆ. 10 ನಾನು ಹೊರಗಡೆ ತಗೊಂಡಿದ್ದೀನಿ, ಎಕ್ಸ್ ಮಾತ್ರ ಬ್ರ್ಯಾಕೆಟ್ನಲ್ಲಿ ಉಳಿತದೆ. 10 2 20 ಅಂದರೆ ಬ್ರ್ಯಾಕೆಟ್ನಲ್ಲಿ 2 ಮಾತ್ರ ಉಳಿತದೆ. ದಿಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಪ್ಲಸ್ 2 ಮತ್ತೆ ಸಾಮಾನ್ಯವಾಗಿ ಕಾಣ್ತದೆ, ಮಸ ತಗೊಂಡಿದ್ದೀನಿ. ಈ ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಉಳಿತದೆ ಪ್ಲಸ್ 10 ಮಾತ್ರ ಉಳಿತದೆ. ವಿದ್ಯಾರ್ಥಿಗಳೇ, ಈ ಒಂದು ವರ್ಗ ಬಹುಪದೋಕ್ತಿಯ ಅಪವರ್ತನಗಳು ಎಕ್ಸ್ ಪ್ಲಸ್ 2 ಮತ್ತು ಎಕ್ಸ್ ಪ್ಲಸ್ 10 ನಮಗೆ ಸಿಗ್ತದೆ. ಈ ಒಂದು ಘನ ಬಹುಪದೋಕ್ತಿಯ ಅಪವರ್ತನಗಳು ಯಾವ್ಯಾವಾಗ್ತವೆ, ಎಕ್ಸ್ ಪ್ಲಸ್ 1 ಮತ್ತು ಎಕ್ಸ್ ಪ್ಲಸ್ 2 ಮತ್ತು ಎಕ್ಸ್ ಪ್ಲಸ್ 10 ಆಗ್ತದೆ. ಆದ್ದರಿಂದ ಈ ಒಂದು ಘನ ಬಹುಪದೋಕ್ತಿಯನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಒಂದು ಘನ ಬಹುಪದೋಕ್ತಿಯ ಅಪವರ್ತನಗಳು ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 10 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಕೊನೆಯ ಬಹುಪದೋಕ್ತಿ 4ನೇ ಬಹುಪದೋಕ್ತಿ 2y³ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 2y ಮೈನಸ್ 1. ವಿದ್ಯಾರ್ಥಿಗಳೇ, ಈ ಒಂದು ಘನ ಬಹುಪದೋಕ್ತಿಯ ಅಪವರ್ತನಗಳನ್ನು ನಾವು ಕಂಡು ಹಿಡಿಯೋಣ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ y³ ಇದೆ, ವೈ ಸ್ಕ್ವೇರ್ ಇದೆ. ಆದ್ದರಿಂದ ವೈ ಸ್ಕ್ವೇರನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ ವಿದ್ಯಾರ್ಥಿಗಳೇ. ಅಂದರೆ ವೈ ಸ್ಕ್ವೇರನ್ನು ನಾನು ಈ ಎರಡು ಬೆಲೆಗಳಲ್ಲಿ ಒಂದು ಸಾಮಾನ್ಯ ಬೆಲೆಯನ್ನು ನಾನು ತೆಗಿತಾ ಇದ್ದೀನಿ, ಮಹಸ ಅವನ್ನು ನಾನು ತೆಗಿತಾ ಇದ್ದೀನಿ. ಈ ಎರಡು ಬೆಲೆಗಳಲ್ಲಿ ಅದು ವೈ ಸ್ಕ್ವೇರ್. ಆದ್ದರಿಂದ ಈ ಎರಡು ಬೆಲೆಗಳಲ್ಲಿ ವೈ ಸ್ಕ್ವೇರನ್ನು ನಾನು ಮಹಸ ತಗೊಂಡಿದ್ದೀನಿ, ಸಾಮಾನ್ಯ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ 2y³ ವೈ ಸ್ಕ್ವೇರ್ ಹೊರಗಡೆ ಹೋದರೆ ಮಸ ಹೋದರೆ 2y ಮಾತ್ರ ಬ್ರ್ಯಾಕೆಟ್ನಲ್ಲಿ ಉಳಿತದೆ. ಪ್ಲಸ್ ಪ್ಲಸ್ ವೈ ಸ್ಕ್ವೇರ್ ಮಸ ಹೋದರೆ ಇಲ್ಲಿ ಏನಿಲ್ಲ ಅಂದರೂ ಕೂಡ 1 ಉಳಿತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಎರಡು ಬೆಲೆಗಳಲ್ಲಿ 2y ಮೈನಸ್ 1 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಎರಡು ಬೆಲೆಗಳಲ್ಲಿ ಮೈನಸ್ 1 ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ. ಆದ್ದರಿಂದ ನಾನು ಮೈನಸ್ 1 ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ 2y ಉಳಿತದೆ. ಮೈನಸ್ 1 ಹೊರಗಡೆ ಹೋಗಿದೆ, ಪ್ಲಸ್ 1 ಬ್ರ್ಯಾಕೆಟ್ನಲ್ಲಿ ಉಳಿತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ 2y ಪ್ಲಸ್ 1 2y ಪ್ಲಸ್ 1 ಮತ್ತೇನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ. ಆದ್ದರಿಂದ 2y ಪ್ಲಸ್ 1 2y ಪ್ಲಸ್ 1 ನಾನು ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ ಇಲ್ಲೇನು ಉಳಿತದೆ, ವೈ ಸ್ಕ್ವೇರ್ ಉಳಿತದೆ, ಮೈನಸ್ 1 ಮಾತ್ರ ಬ್ರ್ಯಾಕೆಟ್ನಲ್ಲಿ ಉಳಿತದೆ. ದಿಸ್ ಈಕ್ವಲ್ ಟು 2y ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಬೆಲೆಯನ್ನು ನಾವು ಗಮನಿಸಿದರೆ ವೈ ಸ್ಕ್ವೇರ್ ಮೈನಸ್ 1 ನಾನು ಸ್ವಲ್ಪ ಬದಲಾವಣೆ ಮಾಡಿ ಬರ್ಕೊಳ್ತಾ ಇದ್ದೀನಿ. ವೈ ಸ್ಕ್ವೇರನ್ನು ನಾನು ವೈನಲ್ಲಿ ಬ್ರ್ಯಾಕೆಟ್ನಲ್ಲಿ ಹಾಕಿ ಅದರ ಒಂದು ವರ್ಗವನ್ನು ಬರಿತಾ ಇದ್ದೀನಿ. ಮೈನಸ್ ಮೈನಸ್ 1ರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. 1ರ ವರ್ಗ ಅಂದರೆ ಅದು ಒಂದೇ ಆಗ್ತದೆ. y² ಅಂದರೆ ಅದು ವೈ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು 2y ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಬ್ರ್ಯಾಕೆಟ್ನಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ಗಮನಿಸಿದರೆ y² ಮೈನಸ್ 1² ಇದೇನು ಕಾಣ್ತದೆ ವಿದ್ಯಾರ್ಥಿಗಳೇ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕಂಡ ಹಾಗೆ ಕಾಣ್ತದೆ. ಎದ ಸ್ಥಾನದಲ್ಲಿ y ಇದೆ, ಬಿದ ಸ್ಥಾನದಲ್ಲಿ ಏನಿದೆ 1 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಏನನ್ನು ಹೇಳ್ತದೆ, ನಿತ್ಯ ಸಮೀಕರಣ ಏನನ್ನು ಹೇಳ್ತದೆ ಅಂದರೆ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ಇದು ಒಂದು ನಿತ್ಯ ಸಮೀಕರಣ. ಆದ್ದರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಎದ ಘಾತ, ಇಲ್ಲಿ ಎದ ಸ್ಥಾನದಲ್ಲಿ ವೈ ಇದೆ, ಬಿದ ಸ್ಥಾನದಲ್ಲಿ ಒಂದಿದೆ. ಇದೇನಾಗ್ತದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಕಂಡ ಹಾಗೆ ಕಾಣುತ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸೂತ್ರದ ಪ್ರಕಾರ. ಆದ್ದರಿಂದ 2y ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಅದು ಎದ ಸ್ಥಾನದಲ್ಲಿ ವೈ ಇದೆ, ಬಿದ ಸ್ಥಾನದಲ್ಲಿ ಒಂದಿದೆ. ಆದ್ದರಿಂದ ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ರೀತಿಯಲ್ಲಿ ನಾನು ಬರೆದುಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಎ ಪ್ಲಸ್ ಬಿ, ಎದ ಸ್ಥಾನದಲ್ಲಿ ವೈ ಇದೆ, ಬಿದ ಸ್ಥಾನದಲ್ಲಿ ಒಂದು ಇದೆ, ಎ ಪ್ಲಸ್ ಬಿ ಆಯಿತು. ಗುಂಡ್ಲೆ ಎ ಮೈನಸ್ ಬಿ, ಎದ ಸ್ಥಾನದಲ್ಲಿ ವೈ ಇದೆ, ಮೈನಸ್ ಬಿದ ಸ್ಥಾನದಲ್ಲಿ ಒಂದು ಇದೆ ವಿದ್ಯಾರ್ಥಿಗಳೇ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ. ಆ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾನು ಈ ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 2y ಪ್ಲಸ್ 1 ಗುಂಡ್ಲೆ y ಪ್ಲಸ್ 1 ಗುಂಡ್ಲೆ y ಮೈನಸ್ 1 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಘನ ಬಹುಪದೋಕ್ತಿಯ ಅಪವರ್ತನಗಳು 2y ಪ್ಲಸ್ 1 ಗುಂಡ್ಲೆ y ಪ್ಲಸ್ 1 ಗುಂಡ್ಲೆ y ಮೈನಸ್ 1 ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದಲ್ಲಿರುವ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.